ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ವಿಡಿಯೋ ಫುಲ್ ನೋಡಿ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈವ್ನಿಂಗ್ ಬಂದು ಪೂಜೆ ಎಲ್ಲ ಮಾಡಿಬಿಟ್ಟು ನಾನು ನೆಕ್ಸ್ಟ್ ಕೆಲಸಗಳನ್ನ ನೋಡ್ಕೋಬೇಕಾಗತ್ತೆ. ಸೊ ಹಾಲೆಲ್ಲ ತರೋದೆಲ್ಲ ಇರುತ್ತೆ. ಆ್ಯಸ್ ಯೂಶ್ವಲ್ ನಂದು ಈವ್ನಿಂಗ್ ರೊಟೀನ್ ಇದೇ ಇರುತ್ತೆ. ಆಫೀಸಿಂದ ಬಂದಮೇಲೆ ಪೂಜೆ ಮಾಡು, ಹಾಲು ತರೋ, ನೆಕ್ಸ್ಟ್ ಡಿನ್ನರ್ಗೆ ಶುರು ಮಾಡ್ಕೊತ. ಆ್ಯಂಡ್ ಹಾಗೆ ಇವಾಗ ಗೋಬಿದು ಹಾಗೇ ಇತ್ತು, ಕಾಲಿಫ್ಲವರು. ಸೊ ಹಂಗಾಗಿ ಗೋಬಿ ಮಂಚೂರಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಇನ್ನು ಮಡಿಕೆಗೆ ನೀರು ಇರಲೇಬೇಕು. ಪ್ರಕುಲ್ ಕ್ರಿಕೆಟಿಂದ ಬಂದ ತಕ್ಷಣ ನನಗೆ ತಣ್ಣೀರು ಕೊಡು ಅಂತ ಕೇಳ್ತಾನೆ. ಅವ್ನಿಗೆ ಹಂಗಾಗಿ ಮಡಿಕೆಯಲ್ಲಿ ನೀರು ಎನಿ ಟೈಮ್ ಸ್ಟಾಕ್ ಇರಲೇಬೇಕು. ತುಂಬ ಬಾಯಾರಿಕೆ ಆಗುತ್ತೆ. ನಾರ್ಮಲ್ ವಾಟರ್ ಕುಡಿದ್ರೆ ಅಷ್ಟೊಂದು ನಮಗೆ ಇದಂತ ಅನ್ಸೋದಿಲ್ಲ, ಅಂದರೆ ತೃಪ್ತಿ ಅಂತ ಅನ್ಸೋದಿಲ್ಲ. ಫ್ರಿಜ್ ವಾಟರ್ ಅಂತೂ ಕುಡಿಲೇಬಾರ್ದು, ತುಂಬ ಡೇಂಜರು ನಮಗೇನೆ, ಥ್ರೋಟಿಗೆಲ್ಲನೂ. ಹಂಗಾಗಿ ಮಡಿಕೆ ಒಂದು ಇಟ್ಕೊಂಡ್ರೆ ಎನಿ ಟೈಮ್ ನಮಗೆ ತಣ್ಣಗೆ ಇರೋ ನೀರು ಸಿಗ್ತಾನೆ ಇರುತ್ತೆ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಈಗ ಮೊದಲು ಗೋಬಿದು ಇದೆಲ್ಲ ಎಷ್ಟು ಸೈಜ್ ಬೇಕೋ ಅಷ್ಟೆಲ್ಲ ಕಟ್ ಮಾಡಿಕೊಂಡು ಚೆನ್ನಾಗಿ ಎರಡು ಸಲ ವಾಶ್ ಮಾಡಿಬಿಟ್ಟು ನಾನೊಂದು ಸ್ವಲ್ಪ ಉಪ್ಪು ಅರಶಿನ ಹಾಕಿಬಿಟ್ಟು ಬೇಯಿಸ್ಕೊಳ್ತೀನಿ. ಹುಳಗಿಳ ಏನಾದರೂ ಇದ್ದರೆ ಹೋಗಲಿ ಅಂದ್ಬಿಟ್ಟು. ಇದು ಈ ಸೈಜಲ್ಲೇ ಮಾಡ್ಕೋಬೇಕು ಅಂತೇನಿಲ್ಲ, ನಿಮ್ಗೆ ಚಿಕ್ಕದಾಗೂ ಮಾಡ್ಕೋಬೋದು, ಇಲ್ಲ ಸ್ವಲ್ಪ ದಪ್ಪ ಸೈಜಲ್ಲಿ ಕಟ್ ಮಾಡಿಕೊಂಡು ಕೂಡ ಮಾಡ್ಕೊಳ್ಬೋದು. ಯಾವ ಥರ ಆದರೂ ಮಾಡ್ಕೋಬೋದು. ಫುಲ್ಲು ರೆಸಿಪಿ ನಾನು ಏನು ತೋರಿಸಲಿಲ್ಲ, ಜಸ್ಟ್ ಹಾಗೆ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ. ಏನಕ್ಕಂದರೆ ಇದು ಆಲ್ರೆಡಿ 1-2 ಟೈಮ್ಸ್ ತೋರಿಸಿದ್ದೀನಿ, ಮತ್ತೆ ರಿಪೀಟ್ ಆಗುತ್ತೆ ಅಂತ ತೋರಿಸ್ತಾ ಇಲ್ಲ. ಈಗ ಜಾಸ್ತಿ ಕೂಡ ಬೇಯಿಸ್ಕೋಬಾರ್ದು, ಉಪ್ಪು ಅರಶಿನ ಹಾಕ್ಕೊಂಡು ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಏನಕ್ಕಂದರೆ ಮತ್ತೆ ನಾವು ಡೀಪ್ ಫ್ರೈ ಮಾಡ್ತೀವಿ, ಅಲ್ಲೊಂದು ಸ್ವಲ್ಪ ಬಾಯ್ಲ್ ಆಗುತ್ತೆ, ಫುಲ್ಲು ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಇನ್ನು ಗೋಬಿ ಮಾಡಿಕೊಂಡೆ. ಮನೆಯಲ್ಲಿ ಬೆಳಗ್ಗೆನೇ ನಾನು ಕಿರಿಕ್ಸಲೆ ಸೊಪ್ಪಿನ ಸಾಂಬಾರು ಮಾಡಿಟ್ಟೋಗಿದೆ. ಸರಿ ಸ್ವಲ್ಪ ರೈಸ್ ತಿನ್ನೋಣ, ಏನಕ್ಕಂದರೆ ಗೋಬಿ ತಿಂದರೆ ಅಷ್ಟೊಂದು ಹೊಟ್ಟೆ ಹಶ್ವಾಗಲ್ಲ. ಇನ್ನು ಮಕ್ಕಳು ಕೂಡ ಕ್ರೇವಿಂಗ್ಸ್ ಜಾಸ್ತಿನೇ ಇರುತ್ತೆ, ಏನಾದರೂ ಆಚೆ ಕಡೆ ತಿನ್ನಬೇಕು ಅಂತ. ಹಾಗಾಗಿ ನಾನು ಮನೆಯಲ್ಲೇ ಮಾಡ್ಕೊಡ್ತೀನಿ. ಇದೊಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಗೋಬಿ ಮಂಚೂರಿ ಮಾಡೋಕ್ಕೆ. ಆಲ್ಮೋಸ್ಟ್ ಒಂದು 1 ಅವರ್ ಆದರೂ ಬೇಕಾಗುತ್ತೆ. ಅದನ್ನು ಬೇಯಿಸ್ಕೊಂಡು ಡೀಪ್ ಫ್ರೈ ಮಾಡಿ ಅದಾದಮೇಲೆ ಸ್ವಲ್ಪ ಇದು ಸಾಸ್ಗಳೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡೋಷ್ಟಕ್ಕೆ ಇದು 1 ಅವರ್ ಬೇಕೇ ಬೇಕಾಗುತ್ತೆ. ಸರಿ ಸ್ವಲ್ಪ ರೈಸ್ ಇತ್ತು, ಅದೇ ಸಾಕು, ಬಸ್ಸಾರಿದೆ ಅಂದ್ಬಿಟ್ಟು ಸರಿ ಗೋಬಿ ಒಂದು ಮಾಡ್ಕೊಳ್ಳೋಣ ಆರಾಮಾಗಿ ಅಂದ್ಕೊಂಡು ಸ್ವಲ್ಪ ನೆಮ್ಮದಿಯಾಗಿ ಲೇಟಾಗಿ ನಿಧಾನಕ್ಕೆ ಮಾಡ್ಕೊಳ್ತಾ ಇದ್ದೀನಿ, ಚೆನ್ನಾಗಿ ಮಾಡೋಣ ಅಂದ್ಬಿಟ್ಟು. ಇನ್ನು ಇದಕ್ಕೆ ಮೈದಾ, ಕಾರ್ನ್ಫ್ಲೋರು, ಒಂಚೂರು ಅಚ್ಕಾರದ ಪುಡಿ, ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಗಟ್ಟಿ ಕಲಿಸ್ಕೊಂಡು ಈಗ ಬೆಂದಿತ್ತಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಡೀಪ್ ಫ್ರೈ ಮಾಡ್ಕೊಳ್ಳೋದು. ಒಟ್ಟಿಗೆ ಅಷ್ಟೂ ಸುರಿಬಾರ್ದು, ಅಂಟ್ಕೊಂಡ್ಬಿಡುತ್ತೆ. ಸ್ವಲ್ಪನೇ ಡಿಸ್ಟೆನ್ಸಲ್ಲಿ ಹಾಕ್ಕೋಬೇಕಾಗುತ್ತೆ ಡೀಪ್ ಫ್ರೈ ಮಾಡೋವಾಗ. ಇಲ್ಲ ಒಂದಕ್ಕೊಂದು ಟಚ್ ಆದರೆ ಚೆನ್ನಾಗಿ ಫ್ರೈ ಆಗೋದಿಲ್ಲ. ಇದೊಂದು ಟಿಪ್ಪು. ಆ್ಯಂಡ್ ಇದಾದಮೇಲೆ ನಾವು ಕಲಿಸ್ಕೊಂಡ್ಮೇಲೆ ಕಾರ್ನ್ಫ್ಲೋರ್ ಪುಡಿನ ಸ್ವಲ್ಪ ಮೇಲ್ಗಡೆ ಉದುರಿಸ್ಕೊಂಡು ಮತ್ತೆ ಇನ್ನೊಂದು ಸಲ ಕಲಿಸ್ಕೊಂಡ್ರೆ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ. ಸೊ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ಸೇಮ್ ನಮ್ಗೆ ಆಚೆಗಡೆ ಹೆಂಗೆ ಸಿಗುತ್ತೆ, ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಅದೇ ಸಿಗುತ್ತೆ. ಯಾವುದೇ ಒಂದು ಕಲರ್ ಯೂಸ್ ಮಾಡಿರಲ್ಲ, ಎಂಥದ್ದು ಮಾಡಿರಲ್ಲ. ಇನ್ನು ಡೀಪ್ ಫ್ರೈ ಮಾಡಿಕೊಂಡು ಮಾಮೂಲಿ ಎಣ್ಣೆಗೆ ಶುಂಠಿ ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕ್ಯಾಪ್ಸಿಕಮು ಈರುಳ್ಳಿ ಹಾಕ್ಕೊಂಡು ಸಾಸ್ಗಳು, ಸೋಯಾ ಸಾಸು, ಚಿಲ್ಲಿ ಸಾಸು, ಟೊಮೆಟೊ ಸಾಸು ಇಷ್ಟನ್ನು ಹಾಕ್ಕೊಂಡು ಕಾರ್ನ್ಫ್ಲೋರ್ದು ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಂಡು ಡೀಪ್ ಫ್ರೈ ಮಾಡಿರೋವಂಥದ್ದು ಗೋಬಿ ಹಾಕ್ಕೊಂಡ್ರೆ ಮುಗೀತು. ಸಖತ್ ಟೇಸ್ಟ್ ಇರುತ್ತೆ. ಅಂಗಡಿದ ಇಲ್ಲ ಆಚೆದ ಅಂತ ವ್ಯತ್ಯಾಸನೇ ಗೊತ್ತಾಗಲ್ಲ. ಯಾರಿಗಾದ್ರೂ ಈ ನೋಡಿರೋರಿಗೆ ಗೊತ್ತಿರುತ್ತೆ ಅಡುಗೆ ಮಾಡ್ತಿದ್ದಾರೆ ಅಂತ, ಬಟ್ ನೋಡ್ದಲ್ಲೇ ಇರೋರಿಗೆ ಗೊತ್ತಾಗಲ್ಲ. ಇದು ಖಂಡಿತವಾಗ್ಲೂ ಆಚೆದೇನಂತ ಅನ್ಸುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಮಲ ರಸ್ಮಾನ್ ತಿನ್ಬಿಡ್ತಾನೆ. ಕಜ್ಜಾತನು ತಿನ್ನತಾನೆ ತಿನ್ನ ಸರಿ ತಿನ್ನು ಆಬಿಟ್ಟು ತಿನ್ನು ಹಿಂಗತ್ತಾ ಸಾಸ್ ಇದೆ வாங்க ஒன்று கொடுத்து சாப்பிட்டாங்க. அவன் எடுத்து ಇನ್ನು ಬೆಳಗ್ಗೆ ಎದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಚಿತ್ರಾನ್ನಕ್ಕೆ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ರೈಸ್ಗೆಲ್ಲ ಇಟ್ಟಿದ್ದೆ. ಚಿತ್ರಾನ್ನ ಮಾಡಿ ತುಂಬ ದಿನ ಆಯಿತು. ಸರಿ ನನಗೆ ಟೈಮ್ ಕೂಡ ಇರಲಿಲ್ಲ, ಒಂದು ಸ್ವಲ್ಪ ಮನ್ಸು ಕೂಡ ಹಾಗೋ ಹಿಂಗೋ ಅಂತ ಸ್ವಲ್ಪ ಬೇಜಾರಲ್ಲೇ ಇದೆ. ಹಾಗಾಗಿ ಯಾವುದಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ. ಏನೋ ಒಂದು ಮಾಡಬೇಕಲ್ವ, ಏನೋ ಒಂದು ತಿನ್ನಬೇಕಲ್ವ ಅನ್ನೋ ರೀತಿಯೇ ಆಗಿಬಿಟ್ಟಿದೆ. ಸೊ ಹಂಗಾಗಿ ಸರಿ ಬೇಗ ಆಗುತ್ತೆ ಅಂದ್ಬಿಟ್ಟು ರೈಸ್ ಐಟಮೇ ಮಾಡ್ತಾಯಿದ್ದೆ. ಇಲ್ಲಾಂದರೆ ರೊಟ್ಟಿ ಮಾಡೋ ಪ್ಲ್ಯಾನ್ ಇತ್ತು.
ಆ್ಯಂಡ್ ಸ್ವಲ್ಪ ಬೆಂಡೆಕಾಯಿ ಇತ್ತು, ಬೆಂಡೆಕಾಯಿ ಹುಳಿ ಸಾಂಬಾರು ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡೆ. ನಾನು ಇನ್ನು ಬೆಳಗ್ಗೆ ಚಿತ್ರಾನ್ನ ತೊಗೊಂಡು ತಿಂದು ಸ್ವಲ್ಪ ವೈಟ್ ರೈಸು ಮತ್ತು ಈ ಬೆಂಡೆಕಾಯಿ ಸಾಂಬಾರು ಹೆಂಗೋ ರೆಡಿ ಆಗಿರುತ್ತೆ, ಅದನ್ನೇ ತೊಗೊಂಡು ಹೋಗ್ತೀನಿ ಸಾಂಬಾರಿಗೆ. ಒಂಚೂರು ಮೊಸರು ತೊಗೊಂಡು ಹೋದರೆ ನನಗೆ ಆರಾಮ್ಸೆ ತಿನ್ಬೋದು. ಲಂಚು ತೃಪ್ತಿ ಆಗಿರೋ ಅಂಥದ್ದು ಒಂದು ಲಂಚ್ ಆಗುತ್ತೆ. ಇನ್ನು ಬೆಂಡೆಕಾಯಿ ಹುಳಿ ಸಾಂಬಾರು ಫಟಾಫಟ್ ಅಂತ ತೋರಿಸ್ಬಿಡ್ತೀನಿ. ಮೊದಲು ಎಷ್ಟು ಸೈಜಿಗೆ ಬೇಕೋ ಅಷ್ಟು ಸೈಜ್ ಕಟ್ ಮಾಡಿಕೊಂಡು ಎಣ್ಣೆ ಹಾಕ್ಕೊಂಡು ಜಾಸ್ತಿ ಫ್ರೈ ಮಾಡ್ಕೋಬಾರ್ದು, ಒಂಚೂರು ಕಪ್ಪಗಾಗಬೇಕಷ್ಟೇ, ಚೂರು ಜಾಸ್ತಿ ಆಗಬಾರ್ದು. ಅಲ್ಲಿವರೆಗೂ ಚೆನ್ನಾಗಿ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ನೀರಿಲ್ದಲೇ ಕಟ್ ಮಾಡಿಕೊಂಡ್ರೆ ಈ ಥರ ಎಲ್ಲ ತಳ ಎಲ್ಲ ಅಂಟೋದೆಲ್ಲ ಕ್ಲೀನಾಗಿ ಫ್ರೈ ಆಗುತ್ತೆ. ಇನ್ನು ಇದಕ್ಕೂ ಮುಂಚೆ ಸ್ವಲ್ಪ ಹುಣಸೆಹಣ್ಣೆಲ್ಲ ನೆನೆಸಿಟ್ಕೊಂಡಿರಬೇಕು. ಸೊ ಅದು ತುಂಬಾ ಮೇನ್, ಏನಕ್ಕಂದರೆ ಹೆಸರಿರೋದೇ ಹುಳಿ ಸಾಂಬಾರು, ಹಾಗಾಗಿ ಹುಣಸೆಹಣ್ಣು ಸ್ವಲ್ಪ ನೆನೆಸಿಟ್ಕೋಬೇಕಾಗತ್ತೆ. ಇನ್ನು ಟೊಮ್ಯಾಟೊ ಇರಲಿಲ್ಲ, ಆ್ಯಕ್ಚುಲಿ ಖಾಲಿ ಆಗಿಬಿಟ್ಟಿತ್ತು. ಸರಿ, ಟೊಮ್ಯಾಟೊ ಮತ್ತು ಈರುಳ್ಳಿ ಎರಡೂ ಬೇಕಾಗುತ್ತೆ. ಸದ್ಯಕ್ಕೆ ಟೊಮ್ಯಾಟೊ ಇಲ್ಲ ಅಲ್ವಾ, ಹುಳಿ ಹೆಂಗೋ ಹಾಕ್ತೀನಿ. ಒಂದು ಸ್ವಲ್ಪ ಹುಳಿ ಜಾಸ್ತಿ ಹಾಕ್ಕೊಂಡ್ರೆ ಸಾಕು. ನಿಮಗೆ ಟೊಮ್ಯಾಟೊ ಏನಾದರೂ ಇದ್ದರೆ ಹುಳಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಇನ್ನು ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಅದಕ್ಕೇ ಡೈರೆಕ್ಟಾಗಿ ನಾನು ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿರೋವಂಥದ್ದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಇದೇ ಟೈಮ್ಗೆ ಟೊಮೆಟೊ ಕೂಡ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು. ಟೊಮೆಟೊ ಇಲ್ಲದಿದ್ದ ಕಾರಣ ನಾನು ಸ್ವಲ್ಪ ಹುಣಸೆಹಣ್ಣು ಹುಳಿನ ಹಾಕ್ಕೊಳ್ತೀನಿ. ನೀವು ಹುಣಸೆಹಣ್ಣು ಹುಳಿನ ಕಡಿಮೆ ಹಾಕ್ಕೊಳ್ಳಿ ಅವಾಗ ಟೊಮೆಟೊ ಹಾಕ್ಕೊಂಡಾಗ. ಇದು ಕೂಡ ಒಂದು ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕಾಗುತ್ತೆ. ಒಂಚೂರು ಬಾಡಿಸ್ಕೊಂಡು ಈಗ ನಾನು ಬೇಳೆನೂ ಕೂಡ ಬೇಯಿಸ್ಕೊಂಡಿದ್ದೀನಿ. ಇದನ್ನು ಕೂಡ ಮೊದಲು ಕೆಲಸ ಮಾಡ್ಕೋಬೇಕು. ಬೇಳೆನ ಬೇಯಿಸ್ಕೊಂಡು ಒಂಚೂರು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಏನಾದರೂ ಇದು ಮಸಿಯೋದೆಲ್ಲ ಇರುತ್ತಲ್ಲ, ಅದರಲ್ಲಿ ಸ್ಮ್ಯಾಶ್ ಮಾಡ್ಕೊಂಡ್ರೆ ಓಕೆ, ಇಲ್ಲ ಸೌಟಲ್ಲೂ ಕೂಡ ಸ್ಮ್ಯಾಶ್ ಆಗಿಬಿಡುತ್ತೆ. ಸ್ವಲ್ಪ ಜಾಸ್ತಿ ಕುದಿಸ್ಕೊಂಡ್ರೆ ಬೇಗನೆ ಸ್ಮ್ಯಾಶ್ ಆಗಿಬಿಡುತ್ತೆ. ಇನ್ನು ಇದಕ್ಕೆ ಹಾಕ್ಕೊಂಡು ಡೈರೆಕ್ಟ್ ಬೇಳೆನ ಕುದ್ದಿರೋದನ್ನ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದ್ದಿದೆ. ಇದಕ್ಕೆ ಒಂದು ಸ್ವಲ್ಪ ನಾನು ಅರಶಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾವೆಲ್ಲೂ ಖಾರಕ್ಕೇನು ಹಸಿರು ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡಿಲ್ಲ. ಇನ್ನು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಖಾರಕ್ಕೆ ನಿಮ್ಗೆ ನೋಡಿಕೊಂಡು ಅಚ್ಕಾರದ ಪುಡಿನ ಹಾಕ್ಕೊಳ್ಳಿ. ಎಲ್ಲೂ ಯೂಸ್ ಮಾಡಿಲ್ವಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಇರಲಿ. ಹುಳಿ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಖಾರ ಮುಂದೆ ಇದ್ದರೆ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದು ಸ್ವಲ್ಪ ಹುಣಸೆಹಣ್ಣು ಹುಳಿ ನೆನಾಕಿದ್ನಲ್ಲ, ಅದನ್ನು ಕೂಡ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದೊಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ತೊಗೊಂಡ್ರೆ ಸಾಕಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಇದು. ರೈಸು, ದೋಸೆಗೆ, ಮುದ್ದೆಗೆ, ಮೂರಕ್ಕೂ ತುಂಬಾ ಸೂಪರಾಗಿರುತ್ತೆ. ಆ್ಯಂಡ್ ಒಳ್ಳೆಯದು ಕೂಡ, ಮೆಮೊರಿ ಪವರ್ ತುಂಬಾ ಜಾಸ್ತಿ ಆಗುತ್ತೆ. ಆ್ಯಂಡ್ ಒಂದು ಸ್ವಲ್ಪ ನಾನು ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ, ಒಂದು 2 ಸ್ಪೂನಷ್ಟು. ಮತ್ತು ಖಾರದ ಪುಡಿನೂ ಅಷ್ಟೇ ಒಂದು 2 ಸ್ಪೂನಷ್ಟು, ಎರಡೂ ಈಕ್ವಲ್ ಆಗಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಬೇಯಿಸ್ಕೋಬೇಕು. ಆಲ್ರೆಡಿ ಫ್ರೈ ಆಗಿದೆ. ಈ ಮಸಾಲೆಗಳೆಲ್ಲ ಹಾಕ್ಕೊಂಡ್ಮೇಲೆ ಒಂಚೂರು ಬೇಯಿಸ್ಕೋಬೇಕು. ಇನ್ನು ಇದಕ್ಕೆ ಒಗ್ಗರಣೆ ಕೂಡ ಈಸಿ, ಈರುಳ್ಳಿ ಹಾಕಬೇಕು ಅಂತ ಏನಿಲ್ಲ. ಸ್ವಲ್ಪ ಎಣ್ಣೆಗೆ ಸಾಸಿವೆ ಜೀರಿಗೆ, ಜಜ್ಜಿರೋ ಅಂಥದ್ದು ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡ್ರೆ ಸಾಕು. ಇನ್ನು ಕನ್ಸಿಸ್ಟೆನ್ಸಿ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಒಗ್ಗರಣೆ ಇದು ಹಾಕೋದು ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. ಸೊ ಅದೊಂದು ಒಗ್ಗರಣೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಮುಗೀತು. ಇನ್ನು ನಾನು ಆಫೀಸ್ಗೂ ಕೂಡ ಮಡಿಕೆ ನೀರೇ ತೊಗೊಂಡೋಗ್ತೀನಿ, ತಣ್ಣಗಿರುತ್ತೆ ಅಂತ. ಈ ಬಾಟ್ಲಲ್ಲಿ ಎಷ್ಟೊತ್ತು ಹಾಕ್ತೀನೋ ಅಷ್ಟೊತ್ತು ಬಿಸಿನೀರು ಇರುತ್ತೆ, ಅಷ್ಟೊತ್ತು ತಣ್ಣೀರು ಕೂಡ ಇರುತ್ತೆ. ಇನ್ನು ವಿಂಟರ್ ಸೀಸನ್ ಇದ್ದಾಗ ಕಂಪಲ್ಸರಿ ನಾನು ಬಿಸಿನೀರೇ ತೊಗೊಂಡು ಹೋಗೋದು. ಸೊ ಹಂಗಾಗಿ ಇವಾಗ ತಣ್ಣೀರು ಕುಡಿಬೇಕು ಅನಿಸುತ್ತೆ. ಸಂಜೆವರೆಗೂ ತಣ್ಣಗೆ ಇರುತ್ತೆ. ಇಲ್ಲ ನಾವು ನಾರ್ಮಲ್ ಬಾಟ್ಲಲ್ಲಿ ಹಾಕ್ಕೊಂಡೋದ್ರೆ ಏನು ಗೊತ್ತಾ, ನಾವು ತಣ್ಣೀರು ಹಾಕ್ಕೊಂಡೋದ್ರೂ ಮಧ್ಯಾಹ್ನಕ್ಕಷ್ಟಕ್ಕೆಲ್ಲ ಬಿಸಿ ನೀರು ಆಗಿಬಿಟ್ಟಿರುತ್ತೆ, ಕುಡಿಯೋಕ್ಕೆ ಮನಸ್ಸಾಗಲ್ಲ. ಸೊ ಹಾಗಾಗಿ ಇನ್ನು ಲಶಿಕಾ ಅಂತೂ ಈ ವಾರದಲ್ಲಿ ಬರೀ ಬಬಲ್ಸ್ ಕೊಡಿಸು ಅಂತ ಅರ್ಧ ಬಬಲ್ಸ್ ಯೂಸ್ ಮಾಡ್ತಾಳೆ, ಅರ್ಧ ಚೆಲ್ಕೊಂಡ್ಬಿಡ್ತಾಳೆ ಹಂಗೆ ಆಟಾಡೋವಾಗಲೇ. ಮತ್ತು ಇನ್ನೊಂದು ಕೇಳೋದು, ಅಮ್ಮ ಕೊಡಿಸು ಅಂತ. ಈ ವಾರ ಪೂರ್ತಿ ಬಬಲ್ ವಾರನೇ ಆಗೋಗ್ಬಿಟ್ಟಿತ್ತು. ಅಷ್ಟು ಬಬಲ್ಸ್ ಯೂಸ್ ಮಾಡ್ತಾಳೆ. ಸರಿ, ಆಟಾಡ್ಕೊಳ್ಳಿ, ಮತ್ತು ಸ್ಕೂಲ್ ಆದರೆ ಇವೆಲ್ಲ ಮಿಸ್ ಆಗಿಬಿಡುತ್ತೆ. ಸ್ಕೂಲ್ಗೆ ಹೋಗೋದು ಮತ್ತು ಸ್ಟ್ರೈನ್ ಆಗೋದು, ಮಲ್ಕೊಳ್ಳೋದು, ಇದನ್ನು ಬರೀ ಇದೇ ಆಗೋಗುತ್ತೆ. ಆಟಾಡೋದು ಒಂಚೂರು ಕಮ್ಮಿ ಆಗುತ್ತೆ. ಈಗ ಒಂದು ಸ್ವಲ್ಪ ಫುಲ್ ಡೇ ಅಂತ ಆಟಾಡ್ಕೊಳ್ತಾರೆ. ಇನ್ನು ಇಲ್ಲಮ್ಮ ನಾನು ಬರೋಷ್ಟೊತ್ತಿಗೆ ಒಬ್ಬರೇ ಪಾಪ ಇದು ಚಕ್ಲಿದೆಲ್ಲ ಒತ್ಕೊಂಡು ಅವರೇ ಡೀಪ್ ಫ್ರೈ ಮಾಡ್ಕೊಂಡಿದ್ರು. ನಾಳೆ ಮದುವೆ ಇದೆ ಅಂದ್ಬಿಟ್ಟು, ನಾಳೆ ಬಂದು ಇನ್ನು ಮಾಡೋಕ್ಕಾಗಲ್ಲ, ಸುಸ್ತಾಗಿರ್ತೀನಿ ಅಂದ್ಬಿಟ್ಟು. ಇನ್ನು ಮನೇಲೂ ಕೂಡ ಸ್ನ್ಯಾಕ್ಸ್ ಏನೂ ಇರಲಿಲ್ವಲ್ಲ. ಸೊ ಹಂಗಾಗಿ ನಾನು ಬರೋಷ್ಟೊತ್ತಿಗೆ ಒಂದು 3/4 ಭಾಗ ಏನೋ ಮುಗಿಸ್ತಾಯಿದ್ರು. ಇನ್ನು ಬಂದು ನಾನು ಒಂಚೂರು 1/4 ಭಾಗ ಏನೋ ನಾನು ಮಾಡಿಕೊಟ್ಟೆ, ಸ್ವಲ್ಪ ಒತ್ತೋದು, ಡೀಪ್ ಫ್ರೈ ಮಾಡೋದು ಎಲ್ಲನೂ. ಸೊ ಇಷ್ಟೊಂದು ಮಾಡಿಟ್ಟಿದ್ದಾರೆ ಆಲ್ರೆಡಿ. ನಮ್ಮಮ್ಮ ಫೇಮಸ್ಸು ಚಕ್ಲಿ. ನಮ್ಮಮ್ಮ ಚಕ್ಲಿ ಮಾಡೋದ್ರಲ್ಲಿ ತುಂಬಾ ಫೇಮಸ್ಸು. ಚೆನ್ನಾಗಿ ಮಾಡ್ತಾರೆ ಕೆಲವೊಂದು ಸ್ನ್ಯಾಕ್ ಐಟಮ್ಸು. ಹಾಗಾಗಿ ಎಲ್ಲರಿಗೂ ಚಕ್ಲಿ ಅಂದರೆ ಫೇವ್ರೇಟು. ಖಾಲಿ ಆದಂಗೆ ಮಾಡ್ತಾನೇ ಇರ್ತಾರೆ. ಇನ್ನು ಇದು ನೆಕ್ಸ್ಟ್ ಡೇ ವ್ಲಾಗ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ 3 ಡೇಸ್ ಮಿಕ್ಸ್ ಆಗಿಬಿಟ್ಟಿದೆ. ಇನ್ನು ಮದುವೆಗೆ ಹೋಗ್ತಾರೆ ಅಂತ ಹೇಳಿದ್ನಲ್ಲ, ಸೊ ಬೆಳಗ್ಗೆನೇ
6 ಗಂಟೆಗೆ ಎಬ್ಬಿಸಿ ಮಕ್ಕಳನ್ನ ರೆಡಿ ಮಾಡಿ ಈ ಥರ ರೆಡಿ ಮಾಡಿದ್ದೀನಿ. ಇದು ಆ್ಯಕ್ಚುಲಿ ಹೊಸ ಫ್ರಾಕು ತೊಗೊಂಡಿದ್ವಿ ಸುಮ್ಮನೆ, ಪ್ರಕುಲ್ ಬರ್ಡೇ ದಿನ ತೊಗೊಂಡಿದ್ವಿ, ಹಾಕಿರಲಿಲ್ಲ. ಸರಿ ಯೂಸ್ ಆಗುತ್ತೆ, ಜರ್ನಿಗೂ ಚೆನ್ನಾಗಿರುತ್ತೆ ಮತ್ತು ಫ್ರಾಕ್ ನೋಡೋದಕ್ಕೂ ಚೆನ್ನಾಗಿದೆ. ಸರಿ ನಾನು ಇದ್ದಿದ್ರೆ ಬೇರೆ ಡ್ರೆಸ್ಗಳೆಲ್ಲ ಹಾಕ್ಬೋದಿತ್ತು, ಬಟ್ ಅಮ್ಮಂಗೆ ಅಷ್ಟು ಮ್ಯಾನೇಜ್ ಇದು ಸ್ವಲ್ಪ ಕಷ್ಟ ಆಗುತ್ತೆ, ಹಂಗಾಗಿ ಇದನ್ನೇ ಸಿಂಪಲ್ ಆಗಿರೋದು. ಒಂದು ಸ್ವಲ್ಪ ಚೆನ್ನಾಗಿದೆ ಇದು ಕೂಡ ಹಾಕಿದೆ. ಬಾಯ್ ಬಾಯ್ ಲಶಿ. ಬಾಯ್. ಅಪ್ಪ ಅಮ್ಮ ಮದುವೆ ಇದೆ ಅಂತ ಈಗ ಜಸ್ಟ್ ಬಿಟ್ಟರು ಪಾವಗಡಗೆ. 6:50 ಏನೋ ಆಗಿದೆ. ನಾನು ಫ್ರೆಶ್ ಅಪ್ ಆಗಿಲ್ಲ, ಆಫೀಸ್ ಇದೆ. ಸೊ ಈಗ ಹೋಗಿ ಫ್ರೆಶ್ ಅಪ್ ಆಗಬೇಕು. ತಿಂಡಿ ಗೊತ್ತಿಲ್ಲ, ನಾನು ಒಬ್ಬಳಿಗೆ ಏನು ಮಾಡ್ಕೋಬೇಕು ಅನ್ನೋದು ಗೊತ್ತಿಲ್ಲ, ನೋಡೋಣ. ತೆಗಿಯೋ ಇಲ್ಲಿ. ನಾನು ಡಿಂಕು ಅಷ್ಟೇ, ನಾನು ಹೋದ್ಮೇಲೆ ಡಿಂಕು ಒಬ್ಬ ಇರ್ತಾನೆ. ಸೊ ನಮ್ಮ ಅಮ್ಮನ ಸೈಡು ರಿಲೇಷನ್ಸು, ಸೊ ಅವ್ರದ್ದು ಮದುವೆ ಇದೆ ಅಂದ್ಬಿಟ್ಟು ಹೋದರು. ನನಗೆ ಆಫೀಸ್ ಇತ್ತಲ್ಲ, ಹೋಗೋಕ್ಕಾಗಲಿಲ್ಲ. ಸೊ ಹಂಗಾಗಿ ಬೆಳಗ್ಗೆನೇ ಎದ್ದು ಮಕ್ಕಳಿಗೆ ರೆಡಿ ಮಾಡಿಸಿ ಕಳಿಸ್ಬಿಟ್ಟೆ. ಈಗ ನಾನು ರೆಡಿ ಆಗಬೇಕು, ಹೋಗಿ ಆಫೀಸಿಗೆ ಟೈಮ್ ಆಗುತ್ತೆ. ಫುಲ್ಲು ಕ್ಲೌಡಿ ಕ್ಲೈಮೇಟು ಗೊತ್ತಾ, ಬೆಳಗ್ಗೆನೇ ಫುಲ್ ಮೋಡ ಮುಚ್ಚಿಬಿಟ್ಟಿದೆ, ಏನಕ್ಕೆ ಅಂತ ಗೊತ್ತಿಲ್ಲ. ಸಕ್ಕತ್ತಾಗಿದೆ ವೆದರ್ ಮಾತ್ರ. ಇನ್ನು ಮಳೆಗಾಲ ಸ್ಟಾರ್ಟ್ ಆಗುತ್ತಲ್ವ, ಸಕ್ಕತ್ತಾಗಿದೆ ವೆದರ್ ನೋಡೋದಕ್ಕೂ. ನೋಡಿ ಎಷ್ಟು ಚೆನ್ನಾಗಿದೆ. ಲಿಂಕು ಏನದು ನೋಡಿ, ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ. ಫುಲ್ಲು ಕ್ಲೌಡಿ ಕ್ಲೈಮೇಟ್, ಸಕ್ಕತ್ತಾಗಿದೆ ನೋಡೋಕ್ಕೆ. ಮಳೆ ಬಂದಿದೆ ಅನಿಸುತ್ತೆ ರಾತ್ರಿ. ಇದೆಲ್ಲ ನೋಡಿ ಒದ್ದೆ ಆಗಿದೆ ಫುಲ್ಲು, ಚೆನ್ನಾಗಿದೆ. ಇವನು ನೋಡಿ ಇಲ್ಲೇ ಬಂದು ಮಲಗಿಬಿಟ್ಟಿದ್ದಾನೆ. ಡಿಂಕಣ್ಣ ಎದ್ದೋಳಪ್ಪ, ಮನೇಲಿ ಯಾರೂ ಇಲ್ವಲ್ಲ, ನಾನು ಒಬ್ಬಳೇ ಇದ್ದರೆ ಬಂದುಬಿಡ್ತಾನೆ ಮನೆಯೊಳಗೆ, ಬಂದು ತಣ್ಣಗೆ ಮಲ್ಕೊಂಡಿದ್ದಾನೆ. ಡಿಂಕು ಫುಲ್ ನಿದ್ದೆ ಅವನು. ಎದ್ದೋಳಲ್ಲ ಡಿಂಕು, ಎದ್ದೋಳ, ಮಲ್ಕೊಳ್ಳಿ ಪಾಪ. ಈಗ ಹೋದರು. ನಾನು ಒಂದು ಸ್ವಲ್ಪ ಕೆಲಸ ಮಾಡಿಬಿಟ್ಟು ಅವು ಇವು ಅಂತ ಎಲ್ಲ ಇರುತ್ತಲ್ವ, ಹಾಲು ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ. ಸೊ ಇನ್ನೊಂದೇನೆಂದರೆ, ಲಾಸ್ಟ್ ವ್ಲಾಗಲ್ಲಿ ನಾನು ಸಜೆಷನ್ಸ್ ಹೇಳಿ ಅಂತ ಹೇಳಿದ್ದೆ. ಅಂದರೆ ಈ ಥರ ನಮ್ಮದು ಆಫೀಸ್ ಆಗಿದೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಈ ರಂಗೋಲಿ ಅನ್ನೋ ಬ್ಯಾಕ್ಗ್ರೌಂಡ್ ಈಗಲೇ ಬರ್ತಾರೆ, ಸ್ಟಾರ್ಟ್ ಮಾಡಿದಾಗಲೇ. ಪಾಪ ಅವ್ರದ್ದು ಬೆಳಗ್ಗೆ ಎದ್ದು ಅವ್ರಿಗೂ ಬೆಳಗ್ಗೆ ಇದ್ದರೆ ಅವ್ರಿಗೂ ಸಂಪಾದನೆ ಆಗಬೇಕಲ್ಲ. ಓಕೆ, ಸೊ ಲಾಸ್ಟ್ ವ್ಲಾಗಲ್ಲಿ ಹೇಳಿದೆ ಸಜೆಷನ್ಸ್ ಹೇಳಿ ಅಂದ್ಬಿಟ್ಟು. ಸೊ ಕೆಲವರು ತುಂಬ ಜನ ಹೇಳಿದ್ರು, ಅಕ್ಕ ವರಿ ಮಾಡ್ಕೋಬೇಡಿ, ನಿಮಗೆ ಒಳ್ಳೇದಾಗೋದಕ್ಕೆ ಹಿಂಗೆ ಆಗ್ತಿದೆ, ಎಲ್ಲ ಒಳ್ಳೇದಾಗುತ್ತೆ ಅಂತ ಪಾಸಿಟಿವ್ ಆಗಿ ಹೇಳಿದ್ದೀರಾ. ಒಂದು ನೆಗೆಟಿವ್ ಬಂದಿಲ್ಲ, ನನಗೆ ಅದೇ ಖುಷಿ ಆಗ್ತಿರೋದು. ಅಷ್ಟು ಜನನೂ ನನಗೆ ಒಳ್ಳೆ ಕಾಮೆಂಟ್ಸ್ ಕಳಿಸ್ತಿದ್ದೀರಾ. ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನನಗೆ ಬರ್ತಿದೆ, ನಾನು ನಿಮ್ಮ ವ್ಲಾಗ್ ನೋಡಿದೆ ಅಕ್ಕ, ಈ ಥರ ಸಜೆಷನ್ಸು ಆ ಥರ ಸಜೆಷನ್ಸ್ ಎಲ್ಲ ಕೊಟ್ಟರು. ಕೆಲವೊಬ್ಬರು ಏನಂದ್ರು ಅಂದರೆ, ನಿಮ್ಮ ಅಪ್ಪನ ಫ್ಯಾಕ್ಟ್ರಿ ನೀವು ನೋಡ್ಕೋಬೋದಲ್ವಾ ಅಂತ ಅಂದರು. ಸೊ ನಾನು ಅದು ತುಂಬ ಕ್ಲಾರಿಟಿಯಾಗಿ ಹೇಳಿದ್ದೆ ಒಂದು 1 ಇಯರ್ ಬ್ಯಾಕು 2 ಇಯರ್ಸ್ ಬ್ಯಾಕ್ ವ್ಲಾಗಲ್ಲಿ. ಅದೆಲ್ಲ ಮೆನ್ ವರ್ಕು. ಸೊ ಅದೆಲ್ಲ ಮತ್ತೆ ಕಲಿಬೇಕು, ಟ್ರೈನಿಂಗ್ ಮಾಡ್ಕೋಬೇಕು. ಆ್ಯಂಡ್ ಮೋರ್ ಓವರ್ ನಮ್ಮ ಅಪ್ಪಂಗೆ ಇನ್ನೂ ಎನರ್ಜಿ ಇದೆ, ಅದು ಮಾಡ್ಕೊಳ್ತಾರೆ. ನನಗೆ ಇಂಟ್ರೆಸ್ಟ್ ಇಲ್ಲ ಆ ಫೀಲ್ಡಲ್ಲಿ. ಓಕೆ, ಇಂಟ್ರೆಸ್ಟ್ ಇಲ್ಲ ಅಂದರೆ ನಾವೇನು ಮಾಡೋಕ್ಕೂ ಆಗಲ್ಲ. ಮೋರ್ ಓವರ್ ಅದು ಮೆನ್ ವರ್ಕು, ವುಮೆನ್ ವರ್ಕ್ ಅಲ್ಲ, ಫಿಸಿಕಲ್ ವರ್ಕು ತುಂಬ ಇರಬೇಕು. ಅದೆಲ್ಲ ಗಂಡಸರಿಗೆ ಸಾಧ್ಯ, ಗಂಡಸ್ರಿಗೂ ಒಂದೊಂದು ಸಲ ಅದು ತುಂಬ ಇದಾಗುತ್ತೆ. ಬಟ್ ಅಲ್ಲಿ ಹೋಗಿ ಹಿಂಗೆ ಕೂತ್ಕೊಂಡ್ವಾ, ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡ್ವಾ ಅನ್ನೋದು ಹಂಗಲ್ಲ ಬಿಸ್ನೆಸ್ಸು. ನಾವು ಕೂಡ ಆ್ಯಸ್ ಅ ವರ್ಕರ್ ಆಗಿ ಮಾಡಬೇಕಾಗತ್ತೆ. ಸೊ ಅಷ್ಟು ಫಿಸಿಕಲ್ ಸ್ಟ್ರೆಂತ್ ನಮಗೆಲ್ಲಿರುತ್ತೆ? ಆ ಕಡಪಾಕಲ್ಲು, ಗ್ರಾನೈಟು, ಮಾರ್ಬಲ್ಸ್ ಎಲ್ಲ ಎತ್ತಬೇಕು, ಅವು ಆಗಲ್ಲ. ನಾವು ಬೇರೆಯವ್ರ ಸಹಾಯ ತೊಗೊಳ್ಳೇಬೇಕು. ಈಗ ನಮ್ಮ ಅಪ್ಪ ಆದರೆ ಈಸಿಯಾಗಿ ಮಾಡಿಬಿಡ್ತಾರೆ, ಮೊದಲಿಂದನೂ ಅದರಲ್ಲೇ ಇದ್ದಾರೆ, ಫಿಸಿಕ್ಸ್ ಸ್ಟ್ರೆಂತ್ ಅನ್ನೋದಿರುತ್ತೆ. ಸೊ ಹಾಗಾಗಿ ಮೋರ್ ಓವರ್ ನನಗೆ ಆ ಫೀಲ್ಡ್ ಇಂಟ್ರೆಸ್ಟ್ ಇಲ್ಲ. ಆ್ಯಂಡ್ ಮೇಯ್ನ್ ಏನು ಅಂದರೆ, ಸೊ ನನ್ನದೇ ಆದ ಒಂದು ಇಂಡಿಪೆಂಡೆಂಟ್ ಅನ್ನೋದಿರಬೇಕು. ಹಾಗಾಗಿ ನನ್ನದೇ ಆದ ಒಂದು ಇಂಡಿಪೆಂಡೆಂಟ್ ಇರಬೇಕು ಅಂತಲೇ ನಾನು ಬೇರೆ ಕಡೆ ಎಲ್ಲ ಕೆಲಸ ಹುಡುಕ್ತಿರೋದು. ನನಗೆ ಒಂದು ಫ್ರೀಡಮ್ ಇರಬೇಕು, ನನ್ನದೇ ಆದಂಥ ಒಂದು ಐಡೆಂಟಿಟಿ ಇರಬೇಕು ಅಂತ. ನನಗೆ ಆ ಥರ ಇಷ್ಟ ಇಲ್ಲ, ಡಿಪೆಂಡ್ ಆಗಬೇಕು, ಅವರಿದ್ರಲ್ಲೇ ಬಾಳಬೇಕು ಅಂತ. ಸೊ ನನ್ನದೇ ಆದಂಥ ಒಂದು ಇಂಡಿಪೆಂಡೆಂಟ್ ಇರಬೇಕು ಅಂತ ಅದೊಂದು ಇಷ್ಟ. ಹಂಗಾಗಿ ಕಂಪ್ನೀಲಿ ಇದು ಮಾಡಿದ್ದು.
ಆ್ಯಂಡ್ ಇನ್ನು ಕೆಲವರು ಸೊ ಅದಕ್ಕೆ ಆನ್ಸರ್ ಸಿಕ್ತು ಅಂತ ಅನ್ಕೋತೀನಿ. ಇನ್ನೂ ಕೆಲವರು ಅಕ್ಕ ನಿಮ್ಮ ಮಗನ ಸ್ಕೂಲಲ್ಲೇ ಪ್ರುಡೆನ್ಸ್ ಸ್ಕೂಲಲ್ಲೇ ನೀವು ಟ್ರೈ ಮಾಡ್ಬೋದಾಗಿತ್ತಲ್ವಾ ಅಂತ. ನಾನು ಆಲ್ರೆಡಿ ಫಸ್ಟ್ ಟೈಮ್ ಯಾವಾಗ ಅಂದರೆ ನನ್ನ ಮಗನ ಸೇರ್ಸೋಕ್ಕಿಂತ ಮುಂಚೆ ಒಂದು ಸಲ ಇಂಟರ್ವ್ಯೂ ಕೊಟ್ಟಿದ್ದೆ. ರೀಸೆಂಟಾಗಿ ಕೊಟ್ಟಿದ್ದೆ ನಾನು, ಯಾವಾಗ ಗೊತ್ತಾ, ಲಾಸ್ಟ್ ಡಿಸೆಂಬರಲ್ಲಿ ಒಂದು ಸಲ ಇಂಟರ್ವ್ಯೂ ಕೊಟ್ಟಿದ್ದೆ. ಡಿಸೆಂಬರ್ ಅಲ್ಲ, ಫೆಬ್ರವರಿಲಿ ಅಂತ ಅನಿಸುತ್ತೆ. ಸೊ ನಾನು ಹೈಯರ್ ಸ್ಟಡೀಸ್ಗೂ ಕೊಟ್ಟಿದ್ದೆ ಮತ್ತು ಮಾಂಟೆಸರಿ ಇದಕ್ಕೂ ಕೊಟ್ಟಿದ್ದೆ. ಏನಕ್ಕೆ ನಾನು ಮಾಂಟೆಸರಿಲಿ 1 ಇಯರ್ ನಂದು ಎಕ್ಸ್ಪೀರಿಯನ್ಸ್ ಇದೆ ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲಲ್ಲಿ. ಸೊ ಅಲ್ಲೇನು ಗೊತ್ತಾ, ಬಿ ಎಡ್ ಏನು ಕೇಳಿರಲಿಲ್ಲ, ನಂದು ಇಂಗ್ಲೀಷ್ ಕಮ್ಯುನಿಕೇಷನು ಇದೆಲ್ಲ ನೋಡಿಬಿಟ್ಟು ಕೊಟ್ಟರು. ಬಟ್ ಇಲ್ಲೇನು ಗೊತ್ತಾ, ಬಿ ಎಡ್ ಕೇಳ್ತಿದ್ದಾರೆ. ಸೊ ಬಿ ಎಡ್ ನಾನು ಮಾಡಿಲ್ಲ, ಬರೀ ಬಿ ಇ ಮಾಡಿರೋದು. ಬಿ ಎಡ್ ಅಂದರೆ ಅದು ಮತ್ತೆ 2 ಇಯರ್ಸ್ 3 ಇಯರ್ಸ್ ಅದಕ್ಕೆಲ್ಲ ಬೇಕಾಗುತ್ತೆ. ಬಿ ಎಡ್ ಮಾಡಿರಬೇಕು. ಇಂಗ್ಲೀಷ್ ಕಮ್ಯುನಿಕೇಷನು ನಮ್ಮದೆಲ್ಲ ಅಂತಲೂ ಇದ್ದರೆ ಬಿ ಎಡ್ಡು ಕೇಳ್ತಾರೆ ಕೆಲವೊಂದು ಸಲ. ಏನಕ್ಕೆ ಬಿ ಎಡಲ್ಲೂ ಇಲ್ಲ ಎಮ್ ಟಿ ಟಿ ಆದರೂ ಕೇಳ್ತಾರೆ. ಸೊ ನಾನು ಬಿ ಎಡ್ ಆಗಿಲ್ಲ. ಸೊ ಆ ರೀಸನ್ನಿಂದ ನನಗೆ ಇದಾಗಿಲ್ಲ. ಸೊ ಕೊಟ್ಟಿದ್ದೀನಿ, ನಾನು ಬೇಜಾನ್ ಟ್ರೈ ಮಾಡ್ತಾಯಿದ್ದೆ. ಈ ಕಂಪ್ನಿಯಲ್ಲಿ ಇದ್ರೂ ನಾನು ಬೇರೆ ಕಡೆ ಎಲ್ಲ ಜಾಬ್ಸ್ ಎಲ್ಲ ಟ್ರೈ ಮಾಡಿದ್ದೀನಿ. ಬಟ್ ಗೊತ್ತಿಲ್ಲ, ಒಂದು ಒಳ್ಳೆ ಆಗೋದಕ್ಕೆ ಅಂತಲೇ ಇದೆ. ಅದು ನಿಮಗೆ ತಿಳಿಸ್ತೀನಿ ಇಷ್ಟರಲ್ಲೇ ಏನು ಅಂತ. ಸೊ ಕೆಲವೊಂದು ಪ್ಲ್ಯಾನ್ಸ್ ನನಗಿದೆ. ಸೊ ಅದೇನು ಅಂತ ನಾನು ನಿಮಗೆ ತಿಳಿಸ್ತೀನಿ. ಈ ಥರ ಸಜೆಷನ್ಸ್ ಎಲ್ಲ ಕೊಟ್ಟಿದ್ದರು. ಆಮೇಲೆ ಇನ್ನೊಬ್ಬರು, ಅಕ್ಕ ನಾನು ಇದೇ ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ದೀನಿ, ನೀವು ಬಂದು ಕೇಳ್ಬೋದು, ಒಳ್ಳೆ ಪೇ ಇದೆ ಅಂತ ಅಂದರು. ಸೊ ನಾನು ಅದನ್ನೇ ಫಸ್ಟ್ ಕೇಳಿದ್ದು, ನೀವು ಬಿ ಎಡ್ ಮಾಡಿದ್ದೀರಾ ಅಂತ. ಹೌದು ಅಂದರು. ಸೊ ಬಿ ಎಡ್ ಮಾಡಿದ್ರೆ ಒಂದು ಒಳ್ಳೆ ಪೇ ಅನ್ನೋದು ಸಿಗುತ್ತೆ ಮತ್ತು ನಾವು ಬೇಗ ಸೆಲೆಕ್ಷನ್ ಕೂಡ ಆಗ್ತೀವಿ. ಬಿ ಎಡ್ ಆಗಿಲ್ಲ ಅಂದರೆ ನಮ್ಮನ್ನು ಒಂಥರ ಬೇರೆ ಇದು ಆಪ್ಷನಲ್ಲಿ ಇಟ್ಟಿರ್ತಾರೆ, ಇವ್ರು ಬಿ ಎಡ್ ಆಗಿಲ್ಲ, ಕೋರ್ಸ್ ಆಗಿಲ್ಲ, ಯಾವುದು ಎಮ್ ಟಿ ಟಿ ಟೀಚಿಂಗ್ ಕೋರ್ಸ್ ಆಗಿಲ್ಲ ಅಂತ. ಸೊ ಹಂಗಾಗಿ ಟೀಚಿಂಗು ಕೂಡ ತುಂಬ ಟ್ರೈ ಮಾಡಿದೆ. ಸೊ ಹಂಗಾಗಿ ನಾನು ಟ್ರೈ ಮಾಡಿರೋದು ಅಷ್ಟಿಷ್ಟು ಕೆಲಸಗಳೆಲ್ಲ. ಸೊ ಟ್ರೈ ಮಾಡ್ತಾನೇ ಇದ್ದೀನಿ. ಬಟ್ ಕೆಲವೊಂದು ಹೇಳ್ಕೊತೀನಿ ಕ್ಯಾಮ್ರಾದಲ್ಲಿ, ಕೆಲವೊಂದು ಹೇಳ್ಕೊಳಕ್ಕಾಗಲ್ಲ ಅಷ್ಟೇ. ಬಟ್ ನಂದು ಅಂತ ಒಂದು ಇದ್ದೇ ಇರುತ್ತೆ. ಸೊ ಈಗ ನೆಕ್ಸ್ಟ್ ಪ್ಲ್ಯಾನ್ಸ್ ಏನಿದೆ ಅಂತ ನಾನು ಹೇಳ್ತೀನಿ. ಸೊ ಈಗೀಗ ಒಂದು ಕ್ಲಾರಿಟಿಗೆ ನಾನು ಬರ್ತಾಯಿದ್ದೀನಿ ಏನು ಮಾಡಬೇಕು ನೆಕ್ಸ್ಟ್ ಅಂತ. ಸೊ ಇದೇ ವೀಕೆ ಲಾಸ್ಟ್ ಆಗಿರುತ್ತೆ ನಮ್ಮದು ಆಫೀಸು. ಅದೊಂಥರ ಎಮೋಷ್ನಲಿ ಅಟ್ಯಾಚ್ಮೆಂಟ್ ಅನಿಸುತ್ತೆ. ಅಂದರೆ ಅಲ್ಲಿರೋ ಜನ ಅಲ್ಲ, ಅದರಲ್ಲೋ ಇದಲ್ಲ, ದುಡ್ಡು ಕಾಸಿಗಲ್ಲ. ಸೊ ನಾನು ಕೂತ್ಕೊಂಡಿರೋವಂಥ ಜಾಗ, ಆ ಪ್ಲೇಸು, ಆ ಎನ್ವಿರಾನ್ಮೆಂಟು, ಆ ಪ್ಲೇಸಲ್ಲಿ ನಾನು ನಕ್ಕಿದ್ದೀನಿ, ಹತ್ತಿದ್ದೀನಿ, ಕಷ್ಟ ಸುಖ ಮಾತಾಡಿದ್ದೀನಿ. ನಾನೊಬ್ಬಳೇ, ಅಂದರೆ ಸ್ಟಾಫ್ ಅಷ್ಟೊಂದಿಲ್ಲ, ನಾನೊಬ್ಬಳೇ ಫುಲ್. ಇದು ಕೆಮಿಸ್ಟ್ ಅಂದರೆ ನಂದು ಆ ಏರಿಯಾ ಪೂರ್ತಿ ನಾನೊಬ್ಬಳೇ. ಎಲ್ಲ ಒಬ್ಬೊಬ್ರು ಒಂದೊಂದು ಮೂಲೆಯಲ್ಲಿ ಕೂತ್ಕೊಂಡಿರೋರು. ಹಂಗಾಗಿ ಅಲೋನ್ನೆಸ್ ಅಂತ ಒಂದು ಕಂಫರ್ಟಬಲ್ ಇರೋದು ಅಡ್ಜಸ್ಟ್ ಆಗಿತ್ತು. ಟಾರ್ಚರ್ ಅನ್ನೋದಿರಲಿಲ್ಲ, ಪ್ರೆಷರು, ಹರಾಸ್ಮೆಂಟ್ ಅನ್ನೋದಿರಲಿಲ್ಲ. ಬಟ್ ಟೈಮ್ ಬ್ಯಾಡ್ ಆಗಿ ಪಾಪ ಅವ್ರಿಗೂ ಲಾಸ್ ಆದಾಗ ನಾವು ಅದನ್ನು ಅರ್ಥ ಮಾಡಿಕೊಂಡು ಸೊ ಮುಂದುವರಿಬೇಕಾಗತ್ತೆ. ನಾನಾಗೆ ಕೆಲಸ ಬಿಟ್ಟರೆ ಅದು ಬೇರೆ ಥರ ಇರುತ್ತೆ. ಅವಾಗೇನು ಅನಿಸಲ್ಲ, ನಮ್ಮ ಮೈಂಡ್ ಸೆಟ್ಟು ಪ್ರಿಪೇರ್ ಆಗಿರುತ್ತೆ. ಸೊ ನಾವೇ ಬಿಡ್ತಾ ಇದ್ದೀವಪ್ಪ ಬೇರೆದಕ್ಕೋಸ್ಕರ ಅಂತ. ಬಟ್ ಇದು ಆಲ್ ಆಫ್ ಎ ಸಡನ್ ಎಲ್ಲರಿಗೂ ಅಪ್ಲೈ ಆಗೋ ಅಂಥದ್ದು, ನನಗೊಬ್ಳಿಗೆ ಅಲ್ಲ. ಸೊ ಎಲ್ಲರಿಗೂ ಅಪ್ಲೈ ಆಗೋದ್ರಿಂದ ಎಲ್ಲರಿಗೂ ಒಂದು ಸಲ ಬೇಜಾರು ಆಗೇ ಆಗುತ್ತೆ. ಸೊ ನಾನು ಬೇರೆಯವ್ರು ಹೆಂಗೋ ಗೊತ್ತಿಲ್ಲ, ಕೆಲವರೆಲ್ಲ ಮನಿ ಪರ್ಪಸ್ಗೋಸ್ಕರ ಬರ್ತಾರೆ. ಬಟ್ ನಾನಾದರೂ ಯಾವುದಾದ್ರೂ ಒಂದು ಜಾಗಕ್ಕೆ ಹೋದರೆ, ಬಟ್ ಈ ಜಾಬ್ ಏನಿದೆ ತುಂಬ ಅಟ್ಯಾಚ್ಮೆಂಟ್ ಆಗಿದ್ದೆ ನಾನು ಇಂಜಿನಿಯರಿಂಗ್ 4 ಇಯರ್ಸ್ ಮುಗಿದಾಗ ಗ್ರ್ಯಾಜುಯೇಷನ್ ಡೇ ದಿನ ಕೂಡ ನಾನು ಹತ್ತಿಲ್ಲ, ಆರಾಮಾಗಿ ನಕ್ಕೊಂಡು ಬಂದಿದ್ದೀನಿ, ಆಚೆ ಮುಗೀತಲ್ಲಪ್ಪ ಅಂತ. ಸೊ ಚೈತನ್ಯ ಸ್ಕೂಲಲ್ಲಿದ್ದಾಗಲೂ ನಾನು ಅಷ್ಟೊಂದೇನಿರಲಿಲ್ಲ. ಆವಾಗ ಕೊರೋನಾ ಅಂತ 1 ಇಯರ್ಗೆ ರಿಲೀವ್ ಆಗೋಯಿತು, ಮತ್ತು ಕೊರೋನಾ ಸ್ಟಾರ್ಟ್ ಆಯಿತು. ಹಿಂಗೆ ಎಲ್ಲ ಇದು ನೋಡಿದ್ರೆ ಲಾಸ್. ಸೊ ಹಾಗಾಗಿ ಇದಕ್ಕೊಂದು ಸ್ವಲ್ಪ ಅಟ್ಯಾಚ್ಮೆಂಟ್ ಆಗಿದೆ. 1 ಮಂತ್ 2 ಮಂತ್ ಆಗಿದ್ದರೆ ಅದು ಬೇರೆ ಥರ ಇರ್ತಾಯಿತ್ತು. ಬಟ್ ನಾನು ಆಲ್ಮೋಸ್ಟ್ 1.5 ಇಯರು ಒಂಥರ ಎಮೋಷ್ನಲ್ ಅಟ್ಯಾಚ್ಮೆಂಟು. ಮತ್ತು ನಾನು ಆ ಜಾಗ ನೋಡೋಕ್ಕಾಗಲ್ಲ, ಆ ಜಾಗನ ನಾನು ಮಿಸ್ ಮಾಡ್ಕೊಳ್ತೀನಿ ಅಂತ. ನೀವು ನಂಬಲ್ಲ, ಆಫೀಸಲ್ಲೇ ಆ ಜಾಗ ನೋಡ್ಕೊಂಡು ಕೂತ್ಕೊಂಡು ಕಣ್ಣಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಅಂದರೆ ಅಷ್ಟು ಅಟ್ಯಾಚ್ಮೆಂಟು. ಕೆಲವೊಂದು ನನಗೆ ಅನ್ನ ಹಾಕಿದೆ, ಎಷ್ಟೊಂದು ನಾನು ಪಡ್ಕೊಳ್ಳೋದಕ್ಕೆ ನನಗೆ ಅದು ಅವಕಾಶ ಸಿಕ್ತು ನನಗೆ ಅದರಿಂದ. ಸೊ ಆ ದುಡ್ಡಿಂದ ನಾನು ಏನೆಲ್ಲ ತೊಗೊಂಡೆ ಅಂತ ನಿಮಗೆ ಗೊತ್ತು, ಏನೇನು ಬೈ ಮಾಡಿದೆ, ಏನೆಲ್ಲ ಪರ್ಚೇಸ್ ಮಾಡಿದೆ ಅಂತ. ಸೊ ಹಂಗಾಗಿ ಕೆಲವೊಂದು ಎಮೋಷ್ನಲ್ಲು ಸೆಂಟಿಮೆಂಟ್ ಅಟ್ಯಾಚ್ಮೆಂಟ್ ಅನ್ನೋದಿರುತ್ತೆ. ಬಟ್ ಈ ವೀಕ್ ಲಾಸ್ಟ್ ಅಂದಾಗ ಏನೋ ಒಂಥರ ಹಿಂಸೆ, ಮತ್ತು ನಾನು ಈ ಜಾಗ ನೋಡೋಕ್ಕಾಗಲ್ಲ ಯಾವತ್ತೂ ಅನ್ನೋದು. ಬಟ್ ಏನು ಮಾಡೋಕ್ಕಾಗಲ್ಲ, ಋಣ ಅಷ್ಟೇ ಅಂತಲೇ ಅಂದ್ಕೋಬೇಕು. ಸೊ ಪ್ರತಿಯೊಂದರಲ್ಲೂ ನಮ್ಮ ಋಣ ಇಷ್ಟೇ ಅಂತಲೇ ಬರ್ದಿರುತ್ತೆ. ನೀನು ಇಷ್ಟರಲ್ಲೇ ಕೆಲಸ ಮಾಡಬೇಕು, ನೆಕ್ಸ್ಟ್ ಇನ್ನೊಂದು. ಆ್ಯಂಡ್ ನಾನು ಇದನ್ನು ನೆಗೆಟಿವ್ ಆಗಿ ತೊಗೊಳ್ಳಲ್ಲ. ನನಗೊಂದು ಒಳ್ಳೆ ಆಪರ್ಚುನಿಟಿ, ನಾನೊಂದು ಗ್ರೋತ್ ಆಗೋಕ್ಕೆ, ನಾನೊಂದು ಬಿಲ್ಡ್ ಆಗೋಕ್ಕೆ ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತ ಅಂದ್ಕೊಳ್ತೀನಿ. ಇನ್ ಕೇಸ್ ಇದೇ ಕಂಟಿನ್ಯೂ ಆಗಿದ್ದರೆ ಕಂಪನಿ, ನಾನು ಬಿಡ್ತಾ ಇರಲಿಲ್ವೇನೋ, ನಾನು ಮೋರ್ ಓವರ್ ಬೇರೆ ಏನಾದರೂ ಮಾಡೋದಕ್ಕೆ ನನಗೆ ಅವಕಾಶ ಸಿಗ್ತಿರ್ಲಿಲ್ವೇನೋ ಅಂತ ಅನಿಸುತ್ತೆ. ಸೊ ಅದಕ್ಕೆಲ್ಲ ನಾನು ಪ್ಲ್ಯಾನ್ಸ್ ಮಾಡಿದ್ದೀನಿ. ಅವೆಲ್ಲ ಏನು ಅಂತ ಹೇಳ್ತೀನಿ. ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮುಂದೆ ವ್ಲಾಗ್ಸ್. ನೆಕ್ಸ್ಟ್ ಈ ಕೆಲಸ ನಂದು ಬಿಟ್ಟ ಮೇಲೆ
ನೆಕ್ಸ್ಟ್ ಏನು ಮಾಡ್ತೀನಿ ಅನ್ನೋ ಪ್ಲ್ಯಾನ್ಸ್ ನನ್ನ ತಲೆಯಲ್ಲಿ ಆಲ್ರೆಡಿ ಇದೆ. ಸೊ ಅದನ್ನ ಏನು ಅಂತ ಹೇಳಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಆ್ಯಂಡ್ ಪ್ರತಿದಿನ ವೀಡಿಯೋಸ್ ನೋಡಿ, ನಿಮಗೆ ಮೋಟಿವೇಶನ್ ನಿಜವಾಗ್ಲೂ ಆಗುತ್ತೆ. ನಿಮಗೆ ಖಂಡಿತವಾಗ್ಲೂ ನೀವು ಇಷ್ಟಪಡ್ತೀರಾ ನಾನು ನೆಕ್ಸ್ಟ್ ನಂದು ಏನು ಕೆಲಸ ಇದೆ ಅಂತ. ನಾನು ಈಗಲೇ ರಿವೀಲ್ ಮಾಡೋಕ್ಕೆ ಹೋಗಲ್ಲ. ಒಂದೊಂದೇ ನಾವು ಇನ್ನೂ ಸ್ಟೆಪ್ಸ್ ಅದನ್ನೆಲ್ಲ ಏನೋ ಸ್ಟೆಪ್ಸ್ ಎಲ್ಲ ಇದು ಫಾಲೋ ಮಾಡಬೇಕು. ಒಂದೊಂದೇ ಪೇಪರ್ ಎಸ್ಬಿಟ್ಟೋದ್ರು ಸ್ಟೆಪ್ಸ್ ಎಲ್ಲ ಫಾಲೋ ಮಾಡಬೇಕು. ಸೊ ಅದನ್ನ ಪ್ರೊಸೀಜರ್ಸ್ ಎಲ್ಲ ಸ್ಟಾರ್ಟ್ ಮಾಡಬೇಕು. ಸೊ ಹಾಗಾಗಿ ನಮಗೆ ಟೈಮ್ ಬೇಕಾಗುತ್ತೆ. ಅದನ್ನು ಸ್ಟೆಪ್ಸ್ ಮಾಡೋವಾಗಲೇ ನಿಮಗೆ ಹೇಳ್ಕೊಂಡು ಹೋಗ್ತೀನಿ ಏನೇನು ಎತ್ತೆತ್ತ ಅಂತ. ಕಾಯ್ತಾ ಇರಿ. ನಾನು ಇದನ್ನು ಪಾಸಿಟಿವ್ ಆಗೇ ತೊಗೊಳ್ತೀನಿ. ನಾನೊಂದು ಗ್ರೋತ್ ಆಗೋಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿಯಾಗಿ ನನಗೆ ದೇವ್ರು ಕೊಟ್ಟಿದ್ದಾನೇನೋ ಈ ದಾರಿ ಅಂತ ಅನಿಸುತ್ತೆ. ಈ ಥರ ಆಫೀಸ್ ರೆಸ್ಯೂಮ್ ಮಾಡೋದು. ಸೊ ಓಕೆ, ಈಗ ನನ್ನ ಮುಖದಲ್ಲಿ ಒಂದು ಕ್ಲಾರಿಟಿ, ಒಂದು ಕಾನ್ಫಿಡೆನ್ಸ್ ಅನ್ನೋದು ಬಂದಿದೆ. ನಿನ್ನೆ ಮೊನ್ನೆ ಎಲ್ಲ ಸಖತ್ ಬೇಜಾರಿದೆ. ನಿನ್ನೆ ಮೊನ್ನೆ ಅನ್ನೋದಕ್ಕಿಂತ ಒಂದು ಆಲ್ಮೋಸ್ಟ್ 2 ವೀಕ್ಸಿಂದನೂ ನಾನು ಸ್ವಲ್ಪ ಸಪ್ಪಗೆ ಇದೆ. ಸೊ ಹಾಗಾಗಿ ವ್ಲಾಗ್ಸು ಕೂಡ ಸರಿಯಾಗಿ ಬರ್ತಾ ಇರಲಿಲ್ಲ, ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಈಗ ಒಂದು ಕ್ಲಾರಿಟಿ ಅಂತ ಎಲ್ಲನೂ ಇದೆ. ಪ್ಲ್ಯಾನ್ ಮಾಡಿ ಒಂದು ಇಟ್ಟಿದ್ದೀನಿ. ಸೊ ಅದನ್ನು ಎಕ್ಸಿಕ್ಯೂಟ್ ಮಾಡೋದೊಂದು ಬಾಕಿ ಇದೆ. ಒಂದೊಂದೇ ಸ್ಟೆಪ್ ಅದೇನು ಅಂತ ಗೊತ್ತಾಗುತ್ತೆ ನಿಮ್ಗೆ ಇಷ್ಟರಲ್ಲೇ. ಸೊ ವ್ಲಾಗ್ಸ್ ನೋಡಿ. ಆ್ಯಂಡ್ ತುಂಬ ಜನ ಸಜೆಷನ್ಸ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಜೆಷನ್ಸ್ಗೆ. ನೀವು ಕೊಟ್ಟಿರೋ ಅಷ್ಟು ಸಜೆಷನ್ಸ್ ನಾನು ಆಲ್ರೆಡಿ ಮಾಡಿದ್ದಾಯಿತು. ಸೊ ಥ್ಯಾಂಕ್ ಯು ಸೋ ಮಚ್. ಪಾಸಿಟಿವ್ ಆಗಿ ಕೂಡ ಮಾತಾಡಿದ್ದೀರಾ ಎಲ್ಲರಿಗೂ ನಾನು ಥ್ಯಾಂಕ್ ಯು ಅಂತ ಹೇಳ್ತೀನಿ. ಒಂದು ನೆಗೆಟಿವ್ ಕಮೆಂಟು ಬಂದಿಲ್ಲ, ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ಹೋಗಿ ಆಫೀಸಿಗೆ ರೆಡಿ ಆಗ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಬಾಯ್ ಬಾಯ್.